ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನ್ರಿ. ನಾವು ಕೂಡ ಆರಾಮಾಗಿದ್ದೀವಿ ರೀ. ಇವತ್ತು ನಾನು ನಮ್ಮ ಮನೆಯಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಎಲೆಗಡ್ಬ ಮಾಡಕತ್ತೀನಿ ರೀ. ನಿಮ್ಮ ಕೂಡ ಸೇರ್ ಮಾಡ್ಕೋತೀನಿ ರೀ. ಹೆಂಗೆ ಮಾಡೋದಂತ ನೋಡ್ಕೊಂಬರಂಬರ್ರಿ. ಇಲ್ಲಿ ನಾನು ಒಂದು ಅರ್ಧ kg ಹಿಟ್ಟು ನಾದ್ಕೊಂಡು ಇಟ್ಟಿನಿ ರೀ. ಚಪಾತಿಗೆ ನಾವು ಹಿಟ್ಟು ನಾದ್ಕೋತೀವಲ್ಲ ರೀ, ಅದೇ ಥರ ನಾದ್ಕೊಂಡ್ರೆ ಸಾಕ್ರಿ. ಇದಕ್ಕೆ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನಾದ್ಕೊಂಡು ಇಟ್ಟಿನಿ ರೀ. ನಾನು ಇಲ್ಲಿ ಒಂದು ಸಣ್ಣ ಚಮಚಲೆ ಒಂದು 3 ಚಮಚ ಸಣ್ಣ ಇಟ್ಕೊಂಡಿನಿ. ಉಳ್ಳಾಗಡ್ಡಿ ಖಾರ ಕೊಡ್ತೀನಿ ರೀ. ಉಳ್ಳಾಗಡ್ಡಿ ಖಾರ ಕೊಟ್ಟಕ್ಕೆ ಇಲ್ಲಿ ನಾನು ದಪ್ಪ ಸೈಜಿಂದು 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ. ಇದು ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿನಿ. ಬೆಳ್ಳುಳ್ಳಿ ಯಾಕೆ ತೊಗೊಂಡಿನಿ ಅಂದ್ರೆ ಎಲೆಗಡ್ಬು ಕೂಡ ಸಪ್ಪನ ಬ್ಯಾಳಿ ಭಾರಿ ಚಂದ ಆಗ್ತದ್ರಿ. ಹಾಗಾಗಿ ನಾನು ಸಪ್ಪನ ಬ್ಯಾಳಿ ಮಾಡ್ಕೊಳಕತ್ತೀನಿ. ಅದಕ್ಕೆ ಬೆಳ್ಳುಳ್ಳಿನೂ ಕಟ್ ಮಾಡಿ ತೊಗೊಂಡಿನಿ. ಇಲ್ಲಿ ನೋಡ್ರಿ, ಸಪ್ಪನ ಬ್ಯಾಳಿ ಮಾಡ್ಲಿಕ್ಕೆ ನಾ ಆಲ್ರೆಡಿ ಇಲ್ಲಿ ಬ್ಯಾಳಿ ತೊಳ್ಕೊಂಡು ನಾ ಇಲ್ಲಿ ಕುದ್ಲಿಕ್ಕೆ ಹಾಕೀನಿ ರೀ. ಒಂದು 2 ಬಟ್ಲದಷ್ಟು ಸಣ್ಣ ಸೈಜಿನ 2 ಬಟ್ಲದಷ್ಟು ಬ್ಯಾಳಿ ಹಾಕ್ಕೊಂಡಿನಿ. ಆಲ್ರೆಡಿ ಇದು ಕುತ್ತದ್ರಿ. ಈಗ ಸಪ್ಪನ ಬ್ಯಾಳಿ ಮಾಡ್ಕೊಳಕ್ಕೆ ಕುದಿಸ್ಕೊಂಡಿನಿ ರೀ. ಇದನ್ನು ಮುಂಚೆನೇ ಕುದಿಲಿಕ್ಕೆ ಇಟ್ಟಿದೆ ರೀ. ಯಾಕಂದ್ರೆ ತೊಗರಿ ಬೇಳೆ ಜರ ಕುದಿಲಿಕ್ಕೆ ಲೇಟ್ ಆಗ್ತದಲ್ಲ, ಹಾಗಾಗಿ ನಾನು ಮುಂಚೆನೇ ಕುದಿಲಿಕ್ಕೆ ಇಟ್ಟಿದ್ದೆ. ಇದು ಕುಕ್ಕರ್ದಾಗೂ ಹಾಕೋಬೋದು ರೀ. ಕುಕ್ಕರ್ ಖಾಲಿ ಇರಲಿಲ್ಲ, ಹಾಗಾಗಿ ನಾನು ಬೊಗಣೆಯಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡು ತೊಗೊಂಡಿನಿ. ಕುದ್ದದ್ರಿ ಇದು. ಈಗ ಇದಕ್ಕೆ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡ್ರೆ ಆಯ್ತು ರೀ. ಇದು ಸಪ್ಪನ ಬ್ಯಾಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಬ್ಯಾಳಿ ಕುದ್ದಾಯಿತು. ನಾನು ಗ್ಯಾಸ್ ಬಂದ್ ಮಾಡಿ ಕೆಳಗೆ ತೊಗೊಂಡಿನಿ. ಇದಕ್ಕೆ ರುಚಿಗೆ ನೋಡಿಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋದ್ರಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿನಿ ರೀ, ಅದು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ರೀ. ಇದು ಬ್ಯಾಳಿ ಕುದಿಯೋ ಟೈಮ್ನಾಗ ನಾ ಇಲ್ಲಿ ಒಂದು ಚಿಟಕಿ ಅರಿಶಿಣ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬ್ಯಾಳಿ ಕುದಿಸ್ಕೊಂಡಿನಿ. ಮತ್ತು ಏನೂ ಹಾಕಿಲ್ಲ, ಬರೀ ಉಪ್ಪು, ಇದು ಅರಿಶಿಣ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾತ್ರ ಕುದಿಸ್ಕೊಂಡಿನಿ ರೀ. ಇವಾಗ ಉಪ್ಪು ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಈ ಥರ ಒಂದು ಗೋಟ್ನಿ ಇರ್ತದಲ್ರಿ, ಇದು ಅಂಕರ್ ಎಲ್ಲರ ಮನೆಯಾಗ ಇದ್ದೇ ಇರ್ತದೆ. ಈ ಥರ ಒಂದು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಹಾಕೊಂಡ್ಮ್ಯಾಗ ಈ ಥರ ಒಂದು ಸ್ವಲ್ಪ ಈ ಥರ ತಿರುವುದ್ರ ಸಾಕ್ರಿ. ತೀರಾ ನೈಸ್ ಆಗ್ತದೆ ಸಪ್ಪನ ಬ್ಯಾಳಿ. ಇದಕ್ಕೇನು ಒಗ್ಗರಣೆ ಕೊಡೋದಿಲ್ಲ, ಏನಿಲ್ಲ, ಖಾಲಿ ಇಷ್ಟೇ ಆಯ್ತು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಆಯ್ತು, ಟೇಸ್ಟ್ ಆಗ್ತದ್ರಿ. ಇದು ಎಲೆಗಡ್ಬು ಕೂಡ ತಿನ್ನಕ ಈ ಥರ ಮಾಡಿಕೊಂಡು ಇಟ್ಟು ಬಿಡ್ತೀನಿ. ಇದು ರೆಡಿ ಆಯ್ತು ರೀ. ಇದೆಲ್ಲ ನಾನು ಗೋಟ್ಲಿಲಿಂತ ಮುಚ್ಕೊಂಡು ತೊಗೊಂಡಿನಿ ರೀ. ಇದು ರೆಡಿ ಐತ್ರಿ. ಇದಕ್ಕೆ ಮುಚ್ಚಿಟ್ಟು ಇಲ್ಲಿ ನೋಡ್ರಿ, ನಾವಾಗೆ ಹೇಳಿದ್ದೀನಲ್ಲ ಉಳ್ಳಾಗಡ್ಡಿ ಖಾರ ಕೊಟ್ಕೋತೀನಿ ಅಂತೇಳಿ. ಉಳ್ಳಾಗಡ್ಡಿ ಖಾರಕ್ಕೆ ನಾ ಇಲ್ಲಿ ಪುಡಿ ಖಾರ ತೊಗೊಂಡಿನಿ ರೀ. ಅಚ್ಚ ಖಾರದ ಪುಡಿ. ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳೋದ್ರಿ. ನಾ ಇಲ್ಲಿ ಒಂದು 2 ಸ್ಪೂನ ಖಾರ ಹಾಕ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಕತ್ತೀನಿ ರೀ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋದು. ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಕತ್ತೀನಿ ರೀ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅರಿತೀನಿ ರೀ. ಯಾಕಂದ್ರೆ ಇದು ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಅದು ನೆನೆ ಇಟ್ಟು ಮಾಡ್ಕೊಂಡೇವಪ್ಪ ಅಂದ್ರೆ ತೀರಾ ಚಂದ ಆಗ್ತದ್ರಿ. ಈಗ ಅದು ನಮ್ಮನೆ ಖಾಲಿ ಆಗ್ಯದ ಅಂತೇಳಿ ನಾ ಈಗ ಪುಡಿ ಖಾರ ಹಾಕಿ ಮಾಡ್ಕೊಳ್ಕತ್ತೀನಿ ರೀ. ಪುಡಿ ಖಾರನೂ ಹಾಕ್ಕೊಂಡು ಮಾಡ್ಕೋಬೋದು. ಖಾರ ನೋಡಿ ಹಾಕ್ಕೊಳ್ಳೋದ್ರಿ. ನಾವಂತೂ ಖಾರ ತಿಂತೇವ್ರಿ. ಉತ್ತರ ಕರ್ನಾಟಕದವ್ರು ಅಂತಾರೆ ಭರ್ಜರಿ ಖಾರ ತಿಂತೇವ್ರಿ. ಹಾಗಾಗಿ ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ. ಈ ಥರ ಹಾಕ್ಕೊಂಡು ಇದು ಒಂದು 2 ನಿಮಿಷ ಅಥವಾ 1 ನಿಮಿಷ ಸ್ವಲ್ಪ ನೆನೆಲಿಕ್ಕೆ ಬಿಡ್ಬೇಕ್ರಿ. ಇದು ಯಾಕಂದ್ರೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿವಲ್ರಿ, ಅದಕ್ಕೋಸ್ಕರ ಇದು ಸ್ವಲ್ಪ ಒಂದೇ ಇಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಅರ್ದು 1 ನಿಮಿಷ ಅಥವಾ 2 ನಿಮಿಷ ಅಷ್ಟೇ ಸ್ವಲ್ಪ ನೆನೆಲಿಕ್ಕೆ ಬಿಡ್ಬೇಕ್ರಿ. ಇದು ಈ ಥರ ಮಾಡಿ ನಾವು ನೆನೆಲಿಕ್ಕೆ ಬಿಟ್ಟೇವಪ್ಪ ಅಂದ್ರೆ ಆಮ್ಯಾಗ ಇದಕ್ಕೆ ಉಳ್ಳಾಗಡ್ಡೆ ಹಾಕ್ಕೊಂಡು ಕುಟ್ಕೋತೀನಿ ರೀ. ನೋಡಿರಿ, ಇಲ್ಲಿ ಒಂದೇ 1 ನಿಮಿಷ ನೆನೆಲಿಕ್ಕೆ ಬಿಟ್ಟಿದ್ದೆ ನಾನು. ಈ ಥರ ಆಗ್ಯದ ನೋಡ್ರಿ ಅದು. ಇವಾಗ ಸ್ವಲ್ಪನೇ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಲ್ರಿ, ಅದು ಉಳ್ಳಾಗಡ್ಡಿ ಹಾಕ್ಕೊಂಡು ಕುಟ್ತೀನಿ ರೀ. ಸ್ವಲ್ಪ ಹಾಕ್ಕೊಂಡು ಕುಟ್ಕೋತೀನಿ ರೀ. ಈ ಥರ ನೋಡಿರಿ, ಇಲ್ಲಿ ಉಳ್ಳಾಗಡ್ಡಿ ಹಾಕ್ಕೊಂಡು ನಾ ಸ್ವಲ್ಪ ಕುಟ್ಕೊಂಡಿನಿ. ಈಗ ಕಡಲೆಬೇಳೆ ನೆನೆ ಇಟ್ಕೊಂಡಿದ್ದೀನಲ್ರಿ, ಆ ಕಡಲೆಬೇಳೆ ಹಾಕ್ಕೊಳ್ಕತ್ತೀನಿ ನೋಡಿರಿ. ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಕುಟ್ತೀನಿ ರೀ. ಈ ಥರ ಸ್ವಲ್ಪ ಭಾಳ ಸಣ್ಣ ಏನು ಮಾಡ್ಕೊಳ್ಳೋದು ಬ್ಯಾಡ್ರಿ. ಇದು ಸುಮ್ಮ ಒಂದು ಪೀಸ್ ಇದೆ ನೋಡಿರಿ. ಈ ಥರ ಸ್ವಲ್ಪ ಬ್ಯಾಳಿ ಭಾಳ ಪೂರ್ತಿ ನುಜುಗ್ನು ಮಾಡೋದು ಬೇಡ, ಅಷ್ಟೊಂದು ಅಪಟ ಇಡೋದನ್ನು ಬೇಡ್ರಿ. ಒಂದು ಸ್ವಲ್ಪ ಹಿಂಗೆ ಒಂದ್ರಾಗ 2 ಪೀಸ 3 ಪೀಸ ಆಗೋಷ್ಟೇ ಜಜ್ಕೊಂಡು ಈಗ ಇದು ಇಟ್ಕೊಂಡಿನಂದ್ರೆ ಉಳ್ಳಾಗಡ್ಡಿ ಖಾರ ಅದೆಲ್ಲ ಎಲ್ಲ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಅದ್ರ ಒಟ್ಟಿಗೆ ಖಾರ ಅದೆಲ್ಲ ಮಿಕ್ಸ್ ಆಗಂಗೆ ಈ ಥರ
ಕುಟ್ಕೊಳ್ಳೋದ್ರಿ. ಆಯ್ತು ನೋಡಿರಿ, ಇದು ರೆಡಿ ಆಯಿತು ಉಳ್ಳಾಗಡ್ಡಿ ಖಾರ. ಇದನ್ನು ಈಗ ಒಂದು ಡಬ್ಬಿಗೆ ಇಷ್ಟೇ ರೀ, ಸಿಂಪಲಾಗಿದೆ, ಏನು ಜಾಸ್ತಿ ಟೈಮ್ನು ತೊಗೊಳಲ್ಲ. ನಾವು ಮುಂಚೆನೇ ಬ್ಯಾಳೆ ನೆನೆ ಇಟ್ಕೊಂಡೇವಂದ್ರೆ ಬೇಗ ಕುಟ್ಕೋಬೋದು. ನೋಡಿರಿ, ಕಡಲೆಬೇಳೆ ಹಾಕಿ ಕುಟ್ಟಿದ್ದು ಉಳ್ಳಾಗಡ್ಡಿ ಖಾರ ಮಸ್ತ್ನಾಗೆ ಖಾರ ಆಯ್ತು ನೋಡಿರಿ. ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ಖಾರ ಕಡಲೆಬೇಳೆ ಆಯ್ತು ನೋಡಿರಿ. ಇದು ನಾವೊಂದು ಬಟ್ಲಕ್ಕೆ ತೊಕ್ಕೊತೀನಿ ರೀ. ಇದು ರೆಡಿ ಆಯ್ತು ನೋಡಿರಿ. ಆಯ್ತು ನೋಡಿರಿ, ಉಳ್ಳಾಗಡ್ಡಿ ಖಾರ ಕುಟ್ಟಿ ನಾವೊಂದು ಸಣ್ಣ ಬಟ್ಲಕ್ಕೆ ತೊಗೊಂಡಿನಿ. ಸಪ್ಪನ ಬ್ಯಾಳಿನೂ ರೆಡಿ ಆಗ್ಯದ, ಉಳ್ಳಾಗಡ್ಡಿ ಖಾರನೂ ರೆಡಿ ಆಗ್ಯದ. ಈಗ ಎಲೆಗಡ್ಬು ಮಾಡ್ಕೊತೀನಿ ರೀ. ನೋಡ್ರಿ, ಇಲ್ಲಿ ಹಿಟ್ಟು ನಾದಿ ಇಟ್ಟಿದ್ದೀನಲ್ಲ ನೆಂದದ. ಈಗ ನಾ ಎಲೆಗಡ್ಬು ಮಾಡ್ಕೊತೀನಿ ರೀ. ಇಲ್ಲಿ ಇಡ್ಲಿ ಪಾತ್ರೆ ಇಟ್ಕೊಂಡಿನಿ ರೀ. ನಾ ನೀರು ಹೆಸರು ಬರಲಿ ಅಂತೇಳಿ 3 ಗ್ಲಾಸ್ ನೀರು ಹಾಕ್ಕೊಂಡು ಇಡ್ಲಿ ಪಾತ್ರೆ ಇಟ್ಟಿನಿ. ಈ ಥರ ಇಡ್ಲಿ ಪಾತ್ರೆಗೆ ಇರ್ತದಲ್ಲ ರೀ, ಈ ಥರ ಪ್ಲೇಟ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ. ಎಣ್ಣೆ ಹಚ್ಕೊಂಡು ಇದು ಇಡ್ಲಿ ಪಾತ್ರೆಗೆ ಇಡ್ತೀನಿ ರೀ. ಇದ್ರ ಮ್ಯಾಗ ನಾವು ಎಲೆಗಡ್ಬು ಮಾಡಿದ್ದು ಹಾಕೋಬೋದು ರೀ. ಎಣ್ಣೆ ಹಚ್ಕೊಂಡಿನಲ್ಲ ರೀ, ಇದು ಇದ್ರೊಳಗೆ ಇಟ್ಟು ಹಚ್ಚಿಬಿಡ್ತೀನಿ ರೀ. ಈ ಥರ ಗಾಡಿ ಮಾಡ್ಕೊಂಡು ತಿಳ್ಕೊತೀನಿ ರೀ. ಭಾಳ ದಪ್ಪ ಸೈಜನ್ನು ಮಾಡ್ಕೊಳ್ಳೋದು ಬೇಡ, ಮತ್ತು ಭಾಳ ತಿಳುವೂ ಮಾಡ್ಕೊಳ್ಳೋದು ಬೇಡ್ರಿ. ಮೀಡಿಯಮ್ ಸೈಜ್ನಾಗ ತೀಡಿ ಹಾಕ್ಕೊಳಂಬ್ರಿ. ಇದಕ್ಕೆ ನಾ ಈಗ ಮೀಡಿಯಮ್ ಸೈಜ್ನಾಗ ತೀಡ್ಕೊಂಡು ಹಾಕೊಳ್ಕತ್ತೀನಿ ನೋಡಿರಿ. ಈ ಥರ ಚಪಾತಿ ಮಾಡ್ಕೊಂಡೀನಿ. ಇದು ಈ ಥರ ಮಡ್ಚ್ಕೊಂಡು ಈ ಥರ ತೊಗೊಂಡು ನಾವೀಗ ಇಡ್ಲಿ ಪಾತ್ರೆನ ಹಾಕೋತೀನಿ ರೀ. ಈ ಥರ ಹಾಕ್ಕೊಂಡ್ರೆ ಆಯ್ತು ರೀ. ನೋಡಿರಿ, ಮತ್ತು ಈ ಥರ ತೊಗೊಂಡು ಹಾಕ್ಕೊಂಡು ಇಲ್ಲಿ ನಾವು 3 ಅಥವಾ 5 ಹಾಕ್ಕೊಂಡು ಕುದಿಸ್ಕೋಬೋದು ರೀ. ನೋಡಿರಿ, ಇಷ್ಟೊಂದು ಎಲೆಗಡ್ಬು ಮಾಡಿ ಹಾಕ್ಕೊಂಡೀನಿ. ನಾ ಇದು ಕೂಡ ಇದ್ರೊಳಗೆ ಇಡ್ತೀನಿ ರೀ. ಎಣ್ಣೆ ಹಚ್ಕೊಂಡೀನಿ, ಇಲ್ಲಿ ಇಡ್ತೀನಿ. ಈಗ ಇದಕ್ಕೂ ನಾನು ಮಾಡಿ ಹಾಕೋತೀನಿ ರೀ ಎಲೆಗಡ್ಬು. ನೋಡಿರಿ, ನಾ ಆಗಲೇ ಹೇಳ್ದಂಗೆ ಈ ಥರನೂ ಮಡ್ಚ್ಕೋಬೋದು ಅಥವಾ ಈ ಥರನೂ ಮಡ್ಚ್ಕೊಂಡು ಹಾಕೋಬೋದು ರೀ. ಯಾವ ಥರ ಮಡ್ಚ್ಕೊಂಡು ಹಾಕ್ಕೊಂಡ್ರೂ ಕುದೀತದ. ಇದಕ್ಕೆ ಈ ಥರ ಮಾಡಿ ಹಾಕೋತೀನಿ ರೀ. ನಾ ಅಷ್ಟು ಈಗ ಚಪಾತಿ ಅದೇನು ಹಿಟ್ಟು ನಾದಿ ಇಟ್ಟಿನಲ್ರಿ, ಅಷ್ಟು ಎಲೆಗಡ್ಬು ಮಾಡ್ಕೊಂಡು ಬರ್ತೀನಿ ರೀ. ನಾ ಇಲ್ಲಿ ಒಂದು ಸ್ವಲ್ಪ ಮಾಡಿ ಹಾಕಿದ್ದೀನಿ. ಅವು ಕುದ್ದವ್ರಿ. ಈಗ ಇವು ಪ್ಲೇಟಿಗೆ ಒಂದು ಪ್ಲೇಟ್ ತೊಗೊಂಡು ಪ್ಲೇಟಿಗೆ ತೊಗೊಳ್ಕತ್ತೀನಿ ರೀ. ಇವಿಷ್ಟು ತೊಗೊಂಡು ಇನ್ನೊಂದು ಸ್ವಲ್ಪ ಅದಾವು, ಅವನು ಕೂಡ ನಾ ಮಾಡ್ಕೋತೀನಿ ರೀ. ಇವಿಷ್ಟು ಪ್ಲೇಟಿಗೆ ತೊಗೋತೀನಿ ನೋಡಿರಿ. ಇಷ್ಟೊಂದು ಆಗ್ಯಾವ ನೋಡಿರಿ ಎಲೆಗಡ್ಬು. ನಾ ಈಗ ಮಾಡಿ ಅಷ್ಟು ಮಾಡಿ ತೊಗೊಂಡೀನಿ ರೀ. ನೋಡಿರಿ, ಇಷ್ಟಕ್ಕೊಂದಾಗ್ಯಾವ ನೋಡಿರಿ, ಸೂಪರ್ ಬಂದವ್ರಿ. ಇಲ್ಲಿ ನೋಡಿರಿ, ನಾವೊಂದು ಅರ್ಧ ಬಟ್ಲದಷ್ಟು ಕೊಬ್ಬರಿ ತೊಗೊಂಡಿನಿ, ಒಂದು ಅರ್ಧ ಬಟ್ಲದಷ್ಟು ಬೆಲ್ಲ ತೊಗೊಂಡಿನಿ, ಒಂದು ಸ್ಪೂನು ತುಪ್ಪ ಸಾಕ್ರಿ ಇದಕ್ಕೆ. ಇದು ಎಲೆಗಡ್ಬಕ್ಕೆ ಸೂಪರಾಗಿರ್ತದೆ ರೀ. ಇದು ಕೊಬ್ಬರಿ ಬೆಲ್ಲ ರೀ. ಇದು ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೋತೀನಿ ನಿಮ್ಗೆ ಕೂಡ. ಬರ್ರಿ ಈಗ ಮಾಡ್ಕೊಂಬರೋ. ಇಲ್ಲಿ ನಾ ಗ್ಯಾಸ್ ಹಚ್ಕೊಂಡು ಒಂದು ಬೊಗಣಿ ಇಟ್ಟಿನಿ ರೀ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಕತ್ತೀನಿ. ಅದಕ್ಕೆ ಇವಾಗ ಬೆಲ್ಲ ಏನು ತೊಗೊಂಡಿನಲ್ರಿ, ಒಂದು ಅರ್ಧ ಬಟ್ಲ ಆ ಬೆಲ್ಲ ಹಾಕೊಳ್ಕತ್ತೀನಿ ರೀ. ಇದು ಪಾಕ ಮಾಡ್ಕೋಬೇಕತ್ತೇನಿಲ್ರಿ. ಇದು ನೋಡಿರಿ, ಇದು ಬೆಲ್ಲ ಕರಗತನ ಮಾತ್ರ. ಬೆಲ್ಲ ಕರಗನ ನಾವು ಇದಕ್ಕೆ ಕೊಬ್ಬರಿ ಹಾಕೋಬೋದು. ಇದಕ್ಕೆ ಒಂದು ಸ್ಪೂನ ತುಪ್ಪ ಹಾಕೋತೀನಿ ರೀ. ನಾ ಇದು ಹಸಿ ತೆಂಗಿನಕಾಯಿ ಇತ್ತಂದ್ರೆ ತುರಿದ್ಬಿಟ್ಟು ಹಸಿ ತೆಂಗಿನಕಾಯಿಲೇನು ಮಾಡ್ಕೋಬೋದು ರೀ. ಅದನ್ನು ಭಾಳ ಟೇಸ್ಟ್ ಆಗ್ತದ. ಮತ್ತು ಒಣ ಕೊಬ್ಬರಿ ಇತ್ತಂದ್ರೆ ಒಣ ಕೊಬ್ಬರಿಲೇನು ಮಾಡ್ಕೋಬೋದು. ಈಗ ನಮ್ಮ ಮನ್ಯಾಗ ಒಣ ಕೊಬ್ಬರಿ ಇತ್ತು, ಅದು ಮ್ಯಾಗಿಂದೆಲ್ಲ ನಾವು ಸಪ್ಪಿ ಕಪ್ಪು ಕಲರ್ ಸಪ್ಪಿ ತೆಗೆದು ಮಿಕ್ಸರ್ಗೆ ಹಾಕಿ ತೊಗೊಂಡೀನಿ ರೀ. ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡೀನಿ. ಯಾವ ತೆಂಗಿನಕಾಯಿಲಿ ಮಾಡ್ಕೊಂಡ್ರು ಚಂದ ಆಗ್ತದೆ ರೀ. ಹಸಿದೇ ಇರಲಿ ಮತ್ತು ಒಣ ಕೊಬ್ಬರಿನೇ ಇರಲಿ, ಯಾವುದೇ ಮಾಡ್ಕೊಂಡ್ರು ಸೂಪರಾಗಿ ಹತ್ತದ ರೀ ಎಲೆಗಡ್ಬು ಕೂಡ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತು ಇದರಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡೀನಿ ರೀ. ಇವಾಗ ಇದಕ್ಕೆ ನಾ ಮಾಡಿ ಇಟ್ಟಿರೋದು ಇದು ಅದೈತಿಲ್ಲ ರೀ ಕೊಬ್ಬರಿ, ಅರ್ಧ ಬಟ್ಲ ಅದು ಕೊಬ್ಬರಿ ಹಾಕೋತೀನಿ ರೀ. ಇದು ಆಣ ಬರ್ಬೇಕತ್ತೇನಿಲ್ಲ, ಬರೀ ಬೆಲ್ಲ ಕರದ್ರೆ ಸಾಕ್ರಿ. ಇದು ನೋಡಿರಿ, ಇವಾಗ ಕೊಬ್ಬರಿ ಹಾಕೋಕತ್ತೀನಿ. ಇದು ಎಲೆಗಡ್ಬು ಕೂಡ ಭಾಳ ಚಂದ ಹತ್ತದ ರೀ. ಇದು ಹಸಿ ಕೊಬ್ಬರಿ ಇತ್ತಂದ್ರೆ, ಹಸಿ ತೆಂಗಿನಕಾಯಿ ಅದಲ್ರಿ, ಅದು ಇತ್ತಂದ್ರೆ ತೀರಾ ಚಂದ ಹತ್ತದ ರೀ. ಇದು ಇಷ್ಟೇ ರೀ. ಇವಾಗ ಏನು ಗಟ್ಟಿ ಮಾಡ್ಕೊಳ್ಬೇಕತ್ತೇನಿಲ್ಲ, ಏನಿಲ್ಲ, ಇಷ್ಟೇ ಮಾಡಿದ್ರೆ ಸಾಕ್ರಿ. ಬೇಕಂದ್ರೆ ನೀವು ತುಪ್ಪ ಇದಕ್ಕೆ ಎಷ್ಟು ಬೇಕಷ್ಟು ತುಪ್ಪ ಹಾಕ್ಕೋಬೋದು ರೀ. ನಾ ಇಲ್ಲೀಗ ಈ ಚಮಚಲಿ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡೀನಿ. ಇಷ್ಟೇ ರೀ, ಇದ್ರದ್ದು ಏನಿಲ್ಲ, ಸೂಪರಾಗಿ ಹತ್ತದ ರೀ. ಇದು ಇದಕ್ಕಿಂತ ಇಷ್ಟ ಆದ್ರೆ ಸಾಕ್ರಿ. ಇದು ಇದಕ್ಕಿಂತ ಹಸಿ ತೆಂಗಿನಕಾಯಿ ಇತ್ತಂದ್ರೆ ಹಸಿ ತೆಂಗಿನಕಾಯಿಲೇ ಮಾಡ್ಕೊಂಡ್ರೆ ತೀರಾ ಸೂಪರಾಗಿರ್ತದೆ ರೀ. ನಮ್ಮ ಮನ್ಯಾಗ ಇದೇ ಇತ್ತು, ನಾ ಇದೇ ಮಾಡಿ ತೋರಿಸ್ತೀನಿ. ಇಷ್ಟೇ ಆಯ್ತು ರೀ. ಇದು ಇಲ್ಲಾಂದ್ರೆ ಇದು ಬೇಡ ಅಂದ್ರೆ ಬೆಲ್ಲ ತುಪ್ಪ
ತೀರಾ ಒಳ್ಳೇದಾಗ್ತದೆ ಅದನ್ನು ಇದನ್ನು ಕೂಡ ಚೆನ್ನಾಗಿ ಹತ್ತದ ನೋಡಿರಿ. ಎಲೆಗಡ್ಬ, ಉಳ್ಳಾಗಡ್ಡಿ ಖಾರ, ಸಪ್ಪನ ಬ್ಯಾಳಿ, ಬೆಲ್ಲದ ಕೊಬ್ಬರಿ ರೆಡಿ ಆಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.